brought to you by Vigard. ಸರಿ, ಬೆಳಗಾವಿನಾಗೂ ಕೂಡ ಒಂದು ಮತಾಂತರ ಮಾಡಕ್ಕೆ ಮಹಿಳೆ ವಿವಾಹಿತ ಮಹಿಳೆದು ಖಾಸಗಿ ಫೋಟೋಗಳ ವೈರಲ್ ಮಾಡಿ ಮತಾಂತರ ಆಗ್ಬೇಕು, ನಮ್ಮ ಧರ್ಮನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸೌದತ್ತಿ ಲಿಮಿಟ್ಸ್ ನಾಗ ಒಂದು ಇದು ಮಾಡಿದ್ದಾರೆ ಸರ್, ಟಾರ್ಚರ್ ಮಾಡಿದ್ದಾರೆ. ಇಲ್ಲಿವರೆಗೆ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ಅವ್ರ ಬಗ್ಗೆ ನೋಡಿ ಸರ್, ಇಂಥ ಹಗರಣಗಳು ಬಹಳ ಆಗಲಾಕತ್ತ ಪ್ರಕರಣಗಳು. ಕೆಲವೊಂದು ಮಹಿಳೆಯರು ಮಾನ ಮರ್ಯಾದೆ ಗಂಜಿ ಪೊಲೀಸ್ ಸ್ಟೇಷನ್ಗಾಗಲಿ ಇದು ಆಗಲಿ ಆಗೋದಿಲ್ಲ. ಒಟ್ಟಾರೆ ಅವ್ರದ್ದು 2047 ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥದ್ದು ಅವ್ರದ್ದೊಂದು ಟಾರ್ಗೆಟ್ ಇದೆ. ಈ SDFI ಮತ್ತು ಯಾವುದು PFI ಇವೆಲ್ಲದರ ಟಾರ್ಗೆಟ್ ಏನಿದೆ ಅಂದರೆ 2047ಕ್ಕೆ ನಾವು ಭಾರತವನ್ನು ಇಸ್ಲಾಮೀಕರಣ ಮಾಡ್ಬೇಕಂತೇಳಿ ಲವ್ ಜಿಹಾದು ಅಲ್ಲಿದಿಂದ ಈ ರೀತಿ ಭಯಪಡಿಸಿ ನೋಡ್ರಿ. ಅಲ್ಲಿ ಗದಗನಗೂ ಒಂದು ಹಿಂದೆ ಒಂದು ಹೆಣ್ಮಕ್ಳದ್ದು ಹಿಂಗೆ ಆಯಿತು. ಅಕ್ಕಿಗೆ ಕೊನೆಗೆ ಪಾಪ ಹೆಣ್ಮಕ್ಳ ಮ್ಯಾಗ ಆ್ಯಸಿಡ್ ಚೆಲ್ಲಿ ಅದೊಂದು ಪ್ರಕರಣ ಆಯಿತು. ಇಂಥ ಪ್ರಕರಣಗಳು ಭಾಳ ಆಗ್ತಾಯಿವೆ. ಇದರ ಕೆಲವೊಂದು ಹೊರಗೆ ಬರ್ತಾ ಇದ್ದವು, ಕೆಲವೊಂದು ಇದ್ರೆ ಪಾಪ ಅವ್ರ ಮರ್ಯಾದೆಗೆ ಅಂಜಿ ತಮ್ಮ ಹಾಳಾಗಿ ಹೋಗ್ಲಿ ಬಿಡಪ್ಪ ನಮ್ಮ ಮಗಳು ಅನ್ನೋಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಇಷ್ಟೇ ರಾಜ್ಯದ ಜನತೆಗೆ ವಿನಂತಿ ಮಾಡ್ಕೋದಂದ್ರೆ, ನೀವು ಈ ದೇಶದಲ್ಲಿ ಸುರಕ್ಷಿತ ಆಗಿರಬೇಕಾದ್ರೆ, ನೀವು ಭಾರತ ಉಳಿಬೇಕಾದ್ರೆ, ಸನಾತನ ಧರ್ಮ ಉಳಿಬೇಕಾದ್ರೆ, ನಿಮ್ಮ ಮನೆಯಲ್ಲಿ ನೀವು ಸುರಕ್ಷಿತ ಇರಬೇಕಾದ್ರೆ ನರೇಂದ್ರ ಮೋದಿಯನ್ನು ಬಿಟ್ಟು ಈ ದೇಶದಲ್ಲಿ ಯಾರೂ ಪರ್ಯಾಯ ಇಲ್ಲ. ಅದಕ್ಕೆ ನಾನು ಮತದಾರರಿಗೆ, ಕಲಬುರಗಿ ಲೋಕಸಭಾ ಮತದಾರರಿಗೆ ವಿನಂತಿ ಮಾಡ್ಕೋತೀನಿ, ನೀವು ಹೊರಗೆ ಬಂದು ಮತದಾನ ಮಾಡಿ. ಮುಂಜಾನೆ ನೋಡಿ, ನಾ ಬಿಜಾಪುರನಾಗ ನನ್ನ ಕ್ಷೇತ್ರದಲ್ಲಿ 1,20,000 ಮುಸ್ಲಿಮರದಾರೆ, 1,60,000 ಹಿಂದೂಗಳದಾರೆ. ನಮ್ಮಲ್ಲಿ 15-20% ಹಿಂದೂಗಳು ವೋಟಿಂಗ್ ಆಗ್ತದೆ. ನಾ ಇಷ್ಟೇ ಹೇಳಿದೆ, ನೀವು ಹೆಂಗೆ ನಮ್ಮ ಇವ್ರದ್ದು ಫಿಕ್ಸ್ ಆಗಿಬಿಟ್ಟಿದೆ. ಮುಸ್ಲಿಂ ಲೀಗದ್ದು ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಯಾವುದು ನಮ್ಮ ಉತ್ತರ ವಿಧಾನಸಭೆ, ನನ್ನದು ಹಂಗೆ ಇದೆ. ಅದನ್ನು ಮುಸ್ಲಿಂ ಬಾಹುಳ್ಯವಂಥದ್ದು. ಯಾಕಂದ್ರೆ ಇಂಡಿಯಾದಾಗ ಕರ್ನಾಟಕದಾಗ ಹೈಯೆಸ್ಟ್ ಮುಸ್ಲಿಂ ಇರೋದು ನನ್ನ ವಿಧಾನಸಭೆದಾಗ. ನಾ ಹೇಳಿದೆ ನಮ್ಮ ಹಿಂದೂಗಳಿಗೆ, ನೀವು ಸುರಕ್ಷಿತ ಇರಬೇಕು, ನಿಮ್ಮ ಹೆಣ್ಮಕ್ಳು ಸುರಕ್ಷಿತ ಇರಬೇಕು, ನೀವು ಅತ್ಯಂತ ಭಯಭೀತ ಇಲ್ಲಾರ್ದೇ ನಗರನಾಗ ಅಡ್ಡಾಡ್ಬೇಕಂದ್ರೆ ನನಗೆ ಓಟ್ ಹಾಕ್ಬೇಕಾದ್ರೆ ಮುಂಜಾನೆ 6 ಗಂಟೆಗೆ ಪೋಲಿಂಗ್ ಬೂತಿಗೆ ಬರ್ರಿ. ಬರೀ ಕತೆ ಹೇಳ್ಕೋತ TV ನೋಡ್ತೀನಿ, ನೀರು ಬಂದಾವು, ಯಾರಿಗೆ ಓಟ್ ಹಾಕಿದ್ರೆ ಏನು ಆಗ್ತದೆ ಕತೆ ಹೊಡೆದ್ರೆ ಅಂದ್ರೆ ನಾನು ನಿಮ್ಮ ಹೆಣ್ಮಕ್ಳನ್ನ ತಗೊಂಡು ಹೋಗ್ತಾರಂದ್ರೆ ನಮ್ಮ ಬಿಜಾಪುರ ನಗರ ಮತದಾರ ಪಾಪ ಮುಂಜಾನೆ ವಾಕಿಂಗ್ ಹೋಗುವುದಿಲ್ಲ, ಯಾವುದೂ ಇಲ್ಲ. ಮುಂಜಾನೆ 6:30 ಪೋಲಿಂಗ್ ಬೂತ್ ಬಂದಿತ್ತು. 6:30ಗೆ ನನ್ನ ಬಳಿ 2-2.5 ಕಿಲೋಮೀಟರ್ ಒಂದೊಂದು ಬೂತ್ನಲ್ಲಿ. ಅಂದರೆ ಜನ, ನಾ ಕಲಬುರಗಿ ಜನರಿಗೆ ಅದೇ ವಿನಂತಿ ಮಾಡ್ಕೋತೀನಿ, ಮಹಾನಗರ ಜನರಿಗೆ, ನೀವು ಮನ್ಯಾಗ ಕೂತು ಗತಿ ಹೇಳಿದ್ರೆ ನಮ್ಗೆ ಹಂಗಾಗಿದೆ, ನಮ್ಮ ಮನೆಗೆ ಹೋಗಿ ಕೊಡದಾರಿ ಅಂದ್ರೆ ಯಾರೂ ಕೇಳೋದಿಲ್ಲ. ನೀವು ಈಗೇನು AK-47 ತೊಗೊಂಡು ಜಂಬೆ ಕತ್ತಿ ಚೂರಿ ತೊಗೊಂಡು ಏನು ಹೋರಾಟ ನೀವು ಮಾಡೋದು ಬೇಡ. ನಿಮ್ಮ ಮನೆ ಉಳಿಬೇಕಾಗಿದ್ರೆ ಸೀದಾ ಬರೀ ಬಟನ್ ಒತ್ತಿರಿ, ಅದೇ AK-47. ನಮ್ಮಂತರ MLA ಬಂದ್ರೆ ಈಗ ಬಿಜಾಪುರ ಒಂದರ ಕೋಮುಗಲೆ ಬೇದೇನ್ರಿ, ಕೋಯಂಕ್ ಅನ್ನೋದಿಲ್ಲ ರೀ. ನಮ್ಮಲ್ಲಿ ಮೊದಲು ಕಾಯಿಪಲ್ಯಕ್ಕೆ ಹೋದ್ರೆ ನಮ್ಮ ಹೆಣ್ಮಕ್ಳಿಗೆ ಬೇಕಾದಂಗೆ ಮಾತಾಡ್ತಿದ್ರು, ಮಾಲ್ ಬಹುತ್ ಅಚ್ಚ ಹಿಂಗೆ ಇಂಡೈರೆಕ್ಟ್ಲಿ ಹಿಂಗೆಲ್ಲ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಆರಿಸ್ತಿದ್ರು. ಇವತ್ತು 35 ಕಡೆ ನಾ ಮಾರ್ಕೆಟ್ ಮಾಡೀನಿ. ಎಲ್ಲ ಹಿಂದೂ ನಮ್ಮ ವಿಧವಾ ಹೆಣ್ಮಕ್ಳು, ನಮ್ಮ ವಯಸ್ಸಾದಂಥ ಮುಪ್ಪಿನವ್ರನ್ನ ಕಾಯಿಪಲ್ಯ ಮಾಡ್ತಾರೆ. ಅವ್ರಿಗೆ ನಮ್ಮ ಸಿದ್ಧದಿಂದ 5,000 ರೂಪಾಯಿ ಶೂನ್ಯ ಬಡ್ಡಿ 0% ಇಂಟ್ರೆಸ್ಟ್ ಕೊಟ್ಟೀನಿ. ಈಗ ಏನಾಗಿದೆ, ಬಿಜಾಪುರನಾಗ ಭಾಗವಾನ್ರದೊಂದು ದಬ್ಬಾಳಿಕೆ ಏನಿತ್ತಲ್ಲ ಅದು ಹೋಗ್ಬಿಟ್ಟಿದೆ. ಪಾಪ ನೇರವಾಗಿನೇ ಜನ ಇವತ್ತು ಕಾಯಿಪಲ್ಯ ತೊಗೊಳಪ್ಪ 1 ಕಿಲೋಮೀಟರ್ ಇರ್ತದೆ ನಮ್ಮಲ್ಲಿ. ಎಲ್ಲ ಹಿಂದೂಗಳು ಈಗ ನಮ್ಮ ಜನನ ಶಾಣೆಗಾರ ಮೊದಲಿನಂಗೆ ಕುಂಕುಮ ಇವತ್ತಿ ಕಿವಿ ತೂತ ಎಲ್ಲ ನೋಡಿ ತಗೋತಾರೆ. ಇಲ್ಕಂದ್ರೆ ನಡೀದಿಲ್ಲ, ನಾವು ಉಳಿದಿಲ್ಲ. ಇಲ್ಕಂದ್ರೆ ಅದಕ್ಕೆ ಅಲ್ಲಿಂದ ಇವರಿಂದೇನೋ ಯಾವುದೋ ಪ್ರಸಾದದ ಕಾರ್ಯಕ್ರಮ ನೋಡ್ರಿ. ಕೆಲವೊಂದು ಧಾರ್ಮಿಕವಾಗಿ ನಾವು ಈ ಚುನಾವಣೆ ನೋಡ್ರಿ, ಅಂಬೇಡ್ಕರ್ ಜಯಂತಿ ನಾವು ಭಾಳ ದೊಡ್ಡ ಬಿಜಾಪುರನಾಗ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಏನು ಮಾಡೋದು, ಇದು ಚುನಾವಣೆ ನೀತಿ ಸಹಿತಿರೋದ್ರಿಂದ ನಾವೇನೂ ಮಾಡಲಾರ್ದೇ ಪ್ರಸಾದ. ಈಗ ಮೊನ್ನೆನೇ ನಮ್ಮದೇ ಒಂದು 2 ಸ್ಕೂಲ್ ಬಿಲ್ಡಿಂಗ್, ಕಾಲೇಜ್ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ವಿ. ಅಲ್ಲಿ ನಾನೇ ಅಧ್ಯಕ್ಷ ಇದೀನಿ. ಈಗ ಇವ್ರ ಅಭಿಮಾನಿಗಳು ಯಾವನೋ ಒಬ್ಬ ಫೋಟೋ ಹಾಕ್ಯಾನಂತೇಳಿ ಇವ್ರ ಮ್ಯಾಗ ಒಂದು FIR ಮಾಡೋದು. ಪ್ರಿಯಾಂಕಾ ಖರ್ಗೆ ಇಟ್ಟಿಗೆ ಮಾತಾಡ್ತೀನಿ, ದೇಶದ ರಾಜಕಾರಣ ಬಿಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ಯುವಕರದಿರಿ, ನಿಂಬಲ್ಲಿ ಎಲ್ಲ ಐತಿ, ರೊಕ್ಕ ಐತಿ, ಅಧಿಕಾರ ಐತಿ, ಶಕ್ತಿ ಐತಿ, ಅದು ಉಪಯೋಗ ಮಾಡಿ ಜನರಿಗೆ ಏನು ಮಾಡ್ರಪ್ಪ. ದಲಿತರ ಬಗ್ಗೆ ಮಾತಾಡ್ತೀರಿ, ಎಷ್ಟು ಮಂದಿ ಕಲಬುರಗಿ ಒಳಗೆ ಎಷ್ಟು ಮಂದಿಗೆ ನೀವು ಮನೆ ಕಟ್ಟಿಕೊಟ್ರಿ
ಹೇಳ್ರಿ ಒಂದು ನೀವು 50-55 ವರ್ಷ ಆಯ್ತು, ನೀವು ಒಂದು ಇಡೀ ಕಲಬುರಗಿಯಲ್ಲಿ ನೀವು ಆಳಿರಿ. ನೀವು ಧರ್ಮಸಿಂಗರು ಹೆಚ್ಚು ಕಡಿಮೆ, ಗುಲ್ಬರ್ಗ ಆಳದಾರ ಯಾರು ಇವ್ರಿಬ್ರೇ ಅಲ್ಲ ಮಹಾಮಹಿಮ್ರೆ. ನೀವು ಎಲ್ಲ ವರ್ಷ ಒಂದು 500 ಮಂದಿ ದಲಿತರಿಗೆ ಒಂದು 10 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಟ್ಟಿದ್ರ ಇಡೀ ದಲಿತರೆಲ್ಲ ಒಳ್ಳೆ ಮನೆಯಾಗಿರ್ತದೆ. ಅವ್ರು ಹೋಗಿ ನೋಡ್ರಿ ತಾರ್ಪ ಇಲ್ಲ ಏನೇನೋ ಅಲ್ರಿ, ನಾವೆಲ್ಲ ಅಡ್ಡಾಡಿನಿ. ಅವಾಗ ಹಿಂದಕ್ಕೆ ನಮ್ಮ ಇವರು ದತ್ತಾತ್ರ ಪಾಟೀಲ್ ತಾಯಿಯವ್ರು ನಿಂತಾಗ ಏನೈತೆ ದಲಿತರ ಪರಿಸ್ಥಿತಿ. ನೀವು ರೀ ನಾವು ಕಾಫಿ ಪ್ಲ್ಯಾಂಟು, ದುಬೈದಾಗ ಹೋಟೆಲು, ಬೆಂಗಳೂರಿನಾಗ ಅಟ್ಟು ಇಟ್ಟತ್ತು ಆಸ್ತಿ ಹೇಳ್ತೀರಿ. ಒಂದು 4 ನಿಮ್ಮ ಆಸ್ತಿ ಮಾರಿ ಎಲ್ಲ ದಲಿತರಿಗೆ ಆಟ ದಲಿತರಿಗೆ ಉದ್ಧಾರ ಮಾಡ್ರಿ. ನಮಗಂತೂ ಬಿಡ್ರಿ ಉಳ್ಕಿದ ಜನಾಂಗರು. ದಲಿತರಿಗೆ ಒಂದು ಚಲೋ ಮನೆ ಕಟ್ಟಿಕೊಟ್ರೆ ನೀವು ಖರ್ಗೆಯವರು ಅಂಬೇಡ್ಕರ್ ಅವತಾರತ್ತು ನಾವು ಹೋಗ್ತೇವೆ. ನೀವು ಯಾವ ಅವತಾರ ರೀ? ನೀವು ಏನು ಮಾಡ್ರಿ? ಅಂಬೇಡ್ಕರ್ ಹೆಸರು ತಗೊಳಕ್ಕೆ ಏನು ನೈತಿಕತೆ ಇದೆ? ಅದಕ್ಕೆ ನಾ ಹೇಳೋದು, ಇದನ್ನು ದ್ವೇಷ ರಾಜಕಾರಣ ಮಾಡಬೇಡ್ರಿ. ಖರ್ಗೆಯವ್ರೆ ಒಳ್ಳೇದನ್ನ ಮಾಡಿರಿ. ಜನನು ನಿಮ್ಗೆ ಆರಿಸಿ ತಂದಾರ, ನಿಮ್ಮ ಮಂತ್ರಿ ಮಾಡ್ಯಾರ, ಹಂಗೆ ನಿಮ್ಮ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ಯಾರ. ಪಾಪ ಅವ್ರಿಗೇನೋ ಪ್ರಧಾನಮಂತ್ರಿ ಮಾಡ್ತೇನೆ ಅಂದಿದ್ರಿ, ಅವ್ರಿಗೇನು ನಿಲ್ಲಿಸೋದು 230 ಸೀಟ್ ನಿಲ್ಲಿಸಿರಿ. ಪ್ರಧಾನಮಂತ್ರಿ ಆಗ್ಬೇಕಾದ್ರೆ 270 ಆಡಬೇಕು, ನೀವು ನಿಲ್ಲಿಸಿದ್ದು 230, ಆರಿಸಿ ಬರುವುದು 40. ಖರ್ಗೆ ಅವರು ಆಗೋದಿಲ್ಲ, ರಾಹುಲ್ ಗಾಂಧಿನವರು. Brought to you by Vigart.